ಕಾಂಗ್ರೆಸ್ನದ್ದು 60% ಸರ್ಕಾರ ಎಂದು ಅಶೋಕ್ ಕಿಡಿಕಾರಿದ್ದಾರೆ. 23ರ ನಂತರ ಮಾತನಾಡ್ತಾನೆ ಎಂದು ತಿಳಿದ ಪ್ರಿಯಾಂಕ್ ಖರ್ಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಎಚ್ಡಿಕೆ ಸಾವಿರಾರು ಕೋಟಿ ಪಡೆದಿದ್ದಾರೆ ಎಂದು ಚಲುವರಾಯಸ್ವಾಮಿ ಗುಡುಗಿದ್ದಾರೆ. ಈ ಸುದ್ದಿಯನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ 9 ನಲ್ಲಿ. ಬಿಜೆಪಿ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಸುಳ್ಳು ಅಂತ ಲೋಕಾಯುಕ್ತ ವರದಿ ಬಂದಿದೆ ಅಂತ ಬಿಜೆಪಿ ಹೇಳಿದ್ದೇ ತಡ ಕೈ ಕಮಲ ನಾಯಕರ ಮಧ್ಯೆ ಕಮಿಷನ್ ಕಾಳಗ ನಡೀತಾ ಇದೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಜ್ಯ ಕೇಸರಿ ಪಡೆ ಕಾಂಗ್ರೆಸ್ ಸರ್ಕಾರ 100% ಸರ್ಕಾರ ಎಂಬ ಕುಖ್ಯಾತಿ ಪಡೆದಿದೆ. ಇನ್ನಾದರೂ ಸುಳ್ಳು ಹೇಳೋದನ್ನ ಬಿಡಿ ಅಂತ ಕಾಲೆಳೆದಿದೆ. ಕಾಂಗ್ರೆಸ್ ವಿರುದ್ಧ ಕೆರಳಿದ್ದ ವಿಪಕ್ಷ ನಾಯಕ ಅಶೋಕ್ ಇದು 60% ಸರ್ಕಾರ ಅಂತ ಹೇಳಿದ್ರು. ಈ ಮಾತಿಗೆ ಕಾಲೆಳೆದಿರುವ ಪರಮೇಶ್ವರ್ ನಮ್ಮ ಆರೋಪಕ್ಕೆ ಸಾಕ್ಷ್ಯ ನೀಡಿ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ 40% ಅಂತ ಹೇಳ್ತಾ ಇದ್ರು. ಈಗ ಇದು 60% ಸರ್ಕಾರ. ನಮ್ದು ಹೋಯ್ತು 40% ಇದೆ. ಇದು 60% ಸರ್ಕಾರ. ಈಗಾಗಲೇ ಅದಕ್ಕೆ ನಾವು ದಾಖಲೆಗಳನ್ನು ಕೊಟ್ಟಿದ್ರು. ಅವ್ರು ದಾಖಲೆ ಕೊಟ್ಟಿಲ್ಲ. ನಾವು ಹೇಳಿದ್ ನಿಜ. ಈಗ ಅವರು ಇಲ್ಲ ಅಂತ ಹೇಳಿದ್ರೆ ನಮಗೂ ಒಂದು ಆಧಾರ ಇದೆ ಅಲ್ವಾ. ಲೋಕಾಯುಕ್ತದವರು ಹೇಳಿದ್ದ ತಕ್ಷಣಕ್ಕೆ ನಾವು ಅದನ್ನು ನಾವು ಕೂಡ ಪರಿಶೀಲನೆ ಮಾಡ್ತೀವಿ. ಅವ್ರು ಹೇಳೋದು ಅವ್ರು ಹೇಳ್ತಾರೆ, ಅವರು ಪ್ರೂಫ್ ಮಾಡಬೇಕಲ್ಲ. ಈಗ 100% ನಮ್ಮದು ಭ್ರಷ್ಟಾಚಾರ ಇದೆ ಅಂತ ಅವರು ಪ್ರೂವ್ ಮಾಡಬೇಕಲ್ಲ, ಮಾಡಲಿ ಅವರು. ಬಿಜೆಪಿಯದ್ದು 40 ಅಲ್ಲ 400% ಸರ್ಕಾರ ಅಂತ ಪ್ರಿಯಾಂಕ್ ಖರ್ಗೆ ತಿವಿದಿದ್ದಾರೆ. 40% ಆರೋಪದಿಂದಲೇ ಬಿಜೆಪಿಗೆ ಸೋಲಾಯಿತು ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರ ಮಾತಿಗೆ ಕುಟುಕಿದ ಬಸವರಾಜ ಬೊಮ್ಮಾಯಿ ನಾನು 23ರ ನಂತರ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ. 333 ರೂಪಾಯಿ ಸಿಗುವಂಥ PPE ಕಿಟ್ಟು 2117 ರೂಪಾಯಿಗೆ ಚೈನಾದಿಂದ ತರದ ಅಗತ್ಯ ಯಾಕಿತ್ತು? ಅದಕ್ಕೆ ಉತ್ತರ ಕೊಟ್ಟರೆ ಸರ್ ಅದೇ ಅಲ್ವಾ 40% ಅಲ್ಲ 400% ಸರ್ಕಾರ. ಅದು ಹಗರಣದಿಂದ ಯಾರ ಸರ್ಕಾರ ಉಳಿತದ? ಇವ್ರ ಹಗರಣ ಇತ್ತು ಉಳಿತಾ ತರ್ ಮುಗಿಸಿದ್ರಲ್ವಾ. ನಮ್ಮ ಹಗರಣ ಏನೂ ಇಲ್ಲ. 23ವರೆಗೂ ಇದ್ರ ಬಗ್ಗೆ ಏನು ಕಮೆಂಟ್ ಮಾಡೋದಿಲ್ಲ. 23ರ ನಂತರ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಸತ್ಯ ಯಾವುದು ಅಸತ್ಯ ಎಲ್ಲವೂ ಕೂಡ ವಿವರವಾಗಿ 23ನೇ ತಾರೀಕು ನಾನು ಹೇಳ್ತೀನಿ. 40% ಆರೋಪದಿಂದ ಮುಕ್ತರಾಗಿದ್ದೇವೆ ಅಂತ ಬೀಗುತ್ತಿರುವ ಬಿಜೆಪಿಗರಿಗೆ ಕಾಂಗ್ರೆಸ್ ಕೊರೋನಾ ಹಗರಣದ ತನಿಖೆಯನ್ನ ಚುರುಕುಗೊಳಿಸೋದಕ್ಕೆ ಮುಂದಾಗಿದೆ. ಪಿಎಂ ಕೇರ್ಸ್ ಫಂಡ್ನಿಂದ ಬಂದ ವೆಂಟಿಲೇಟರ್ ಗುಣಮಟ್ಟದಲ್ಲೂ ಅವ್ಯವಹಾರ ನಡೆದಿದೆ ಅಂತ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಸೋಮಣ್ಣ ಒಪ್ಪು ತಿಂದವರು ನೀರು ಕುಡಿತಾರೆ ಅಂತ ಹೇಳಿದ್ದಾರೆ. ಪಿಎಂ ಕೇರ್ಸ್ ಫಂಡ್ ಅದು ಸರ್ಕಾರದ ಫಂಡೇ ಅಲ್ಲ. ಪಿಎಂ ಕೇರ್ಸ್ ಒಂದು ಖಾಸಗಿ ಫಂಡ್ ಮಾಡ್ಕೊಂಡ್ಬಿಟ್ರು. ಕೋವಿಡ್ ಸಂದರ್ಭದಲ್ಲಿ ಪಿಎಂ ಕೇರ್ಸ್ ಅಂತ ಮಾಡಿ ಎಲ್ಲರೂ ತಿಳ್ಕೊಂಡಿರೋದು ಸರ್ಕಾರದ ಫಂಡ್ ಅಂತ. ಆದ್ರೆ ಇದು ಪ್ರೈವೇಟ್ ಫಂಡ್ ಆಯ್ತು. ಅದ್ರ ಬಗ್ಗೆ ತನಿಖೆ ಆಗ್ಬೇಕೀಗ. ತನಿಖೆ ಮಾಡೋದಕ್ಕೆ SIT ನಾವು ಮಾಡಿದ್ದೀವಿ. ಈಗೆಲ್ಲ ಹೊರಗೆ ಬರ್ತಾ ಇದೆ. ಪದೇ ಪದೇ ದ್ವೇಷ ಇದು ಆಗಬಾರ್ದು. ಅದು ಸಿದ್ದರಾಮಯ್ಯನವರಂತವರು ಎಲ್ಲ ಯಾಕಬಾರ್ದು. ತಪ್ಪಾಗಿದ್ರೆ ನೀರು ಕುಡಿತಾರೆ ಬಿಡಿ, ನಮಗೇನು. ಯಾರು ತಪ್ಪು ಮಾಡಿದಾರೆ ಅವ್ರು ನೀರು ಕುಡಿತಾರೆ. ಅದೇನೇ ಇದ್ರು ತಪ್ಪಾಗಿದ್ರೆ ನೀರು ಕುಡಿತಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಎಚ್ಡಿಕೆ ಸಾವಿರಾರು ಕೋಟಿ ಪಡೆದಿದ್ದಾರೆ ಅಂತ ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಆರೋಪಿಸಿದ್ದಾರೆ. ಕುಮಾರಸ್ವಾಮಿಗೆ ಬೇರೆ ಸಮಯದಲ್ಲಿ ಹಣ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಮಗನ ಚುನಾವಣೆ ಅಂತ ಹೇಳಿ ಸಾಕಷ್ಟು ಕಂಪನಿ ಮೂಲಕ ಸಾವಿರಾರು ಕೋಟಿ ಹಣ ಪಡೆದಿರೋದು ಸತ್ಯ ಅಂತ ಆರೋಪಿಸಿದ್ದಾರೆ. ಕೋವಿಡ್ ಹಗರಣದಲ್ಲಿ ಭಾಗಿಯಾಗದಿದ್ದರೆ ಯಾಕೆ ಭಯ ಪಡಬೇಕು ಅಂತ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಸಚಿವ ಡಾಕ್ಟರ್ MC ಸುಧಾಕರ್ ಪ್ರಶ್ನಿಸಿದ್ದಾರೆ. PPE ಕಿಟ್ ಖರೀದಿಗೆ 60 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. 60 ಕೋಟಿ ಪೈಕಿ 20 ಕೋಟಿ ರೂಪಾಯಿಯನ್ನ PPE ಕಿಟ್ ಸಾಗಿಸೋದಕ್ಕೆ ಬಳಸಿದ್ದಾರೆ ಅಂತ ಡಾಕ್ಟರ್ MC ಸುಧಾಕರ್ ಹೇಳಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಕೋವಿಡ್ ಹಗರಣದ ತನಿಖೆ ವಿಚಾರ ಕುರಿತು ಪ್ರತಿಕ್ರಿಯಿಸಿರುವ ಸಂಸದ ಡಾಕ್ಟರ್ CN ಮಂಜುನಾಥ್ ನಾನು ಟಾಸ್ಕ್ ಫೋರ್ಸ್ ಅಧ್ಯಕ್ಷನಲ್ಲ, ಸಲಹಾ ಸಮಿತಿ ಸದಸ್ಯ ಅಷ್ಟೇ ಅಂತ ಹೇಳಿದ್ದಾರೆ. ನನ್ನಂತೆ ಸಾಕಷ್ಟು ವೈದ್ಯರು ಸಲಹಾ ಸಮಿತಿಯಲ್ಲಿದ್ದರು. ನಮ್ಮದೇನಿದ್ದರೂ ಪರಿಸ್ಥಿತಿಗೆ ಅನುಗುಣವಾಗಿ ಸಲಹೆ ನೀಡೋದಷ್ಟೇ ಅಂತ ತಿಳಿಸಿದ್ದಾರೆ. ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ಅಷ್ಟೇ. ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲಕ್ಕೆ ಇಲ್ಲ. ನಾವು ಒಬ್ಬರು ಇನ್ವೈಟೀಸು, ನಮ್ಮದೇನಿದ್ರು ಸಲಹೆ ಅಭಿಪ್ರಾಯ ಕೊಡೋಂಥದ್ದು, ಒಪಿನಿಯನ್ ಕೊಡೋಂಥದ್ದು ಅಷ್ಟೇ. ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಚುನಾವಣಾ ಪ್ರಚಾರದ ವೇಳೆ ಮಲ್ಲಿಕಾರ್ಜುನ ಖರ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಭಾರತದ ರಾಜಕೀಯದಲ್ಲಿ ಅತ್ಯಂತ ಅಪಾಯಕಾರಿ ಏನಾದರೂ ಇದ್ರೆ ಅದು ಬಿಜೆಪಿ ಮತ್ತು RSS. ಇವು ವಿಷಕಾರಿ ಹಾವಿನಂತೆ, ಹಾವು ಕಚ್ಚಿದ್ರೆ ವ್ಯಕ್ತಿ ಸಾಯ್ತಾನೆ, ಆದ್ರೆ ಇಂತಹ ವಿಷಕಾರಿ ಹಾವುಗಳನ್ನ ಕೊಲ್ಲಬೇಕು ಅಂತ ಹೇಳಿದ್ದಾರೆ. ಅಗರ್ ಕೋಯಿ ಚೀಜ್ ಇಸ್ ದೇಶ ಮೇ ಪೊಲಿಟಿಕಲಿ ಹೈ तो बीजेपी और RSS ये तो जहर के जैसा है, तो इसलिए ये जहरीले सांप को आप मार देना चाहिए. ऐसे लोगों को दूर रखना चाहिए.
ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಬಿಜೆಪಿ ಶಾಸಕ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ಖರ್ಗೆ ದಲಿತರ ಹೆಸರೆಳ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ, ಇವರು ಅಂಬೇಡ್ಕರ್ ವಿರೋಧಿಗಳು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ತಾಯಿನೂ ಹೊಡೆದ್ರು ಇವರು ಮುಸ್ಲಿಂ ಪರವಾಗಿ ಏಜೆಂಟ್ರಂಗೆ ನಿಂತಾರೆ ಅಂದರೆ ಇದೇ ದೇಶದ ದುರ್ದೈವ. ಇಂಥ ದಲಿತ ಹೆಸರು ಹೇಳ್ಕೊಂಡು ಇವರು ಜೀವನ ಏನು ಮಾಡ್ತಾ ಇದ್ದಾರಲ್ಲ, ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ದ್ರೋಹ ಮಾಡಿದವರು ಖರ್ಗೆ ಕಂಪ್ನಿ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ಎಂದೂ ದಲಿತರು ಕಾಂಗ್ರೆಸ್ಗೆ ಸೇರಬಾರ್ದು, ಕಾಂಗ್ರೆಸ್ ಅನ್ನೋದೇ ಒಂದು ವಿಷದ ನಾಗರ ಹಾವು, ಅದು ದಲಿತರು ಉದ್ಧಾರ ಮಾಡೋದಿಲ್ಲ ಅಂತೇಳಿ ಹೇಳಿದರು. ಅದ್ರ ಉಲ್ಟಾ ಖರ್ಗೆ ಅವ್ರು ಹೇಳ್ತಾರೆ ಅಂದರೆ ಇವರು ಅಂಬೇಡ್ಕರ್ ವಿರೋಧಿ ಅಂತ ಹೇಳಿ ಇವರೇ ಪ್ರೂವ್ ಮಾಡ್ಕೊಳ್ಳಕತ್ತಾರೆ.